ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲ್ಟಿ ಸ್ಟಾರ್ ಅಭಿಷೇಕ್ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಉದ್ಕ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಒಂದು ಬೌಲಲ್ಲಿ ಹುಣಸೆ ಹುಳಿ ರಸ ಹಾಗೂ ಅವರೆಕಾಳು, ನುಗ್ಗೆ ಸೊಪ್ಪು, ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ, ಜೀರಿಗೆ, ಉಪ್ಪು ಹಾಗೂ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇವೆಲ್ಲ ಉದ್ಕ ಮುದ್ದೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ನೀರನ್ನು ಕುದಿಯೋಕ್ಕೆ ಬಿಟ್ಟು ಆ ಪಾತ್ರೆಗೆ ನಾವು ಅವರೆಕಾಳನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಸೊ ಅದು ಕುದ್ದ ನಂತರ ಅದರ ಮೇಲೆ ನಾವು ನುಗ್ಗೆ ಸೊಪ್ಪನ್ನು ಹಾಕಿ ಆ ನುಗ್ಗೆ ಸೊಪ್ಪನ್ನು ಸಹ ಕುದಿಯೋಕ್ಕೆ ಬಿಡಬೇಕು. ಸೊ ಇವೆರಡು ಚೆನ್ನಾಗಿ ಕುದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇದನ್ನು ಕುದಿಸಿದ ಮೇಲೆ ನಾವು ಈರುಳ್ಳಿಯನ್ನು ನಾವು ಮೀಡಿಯಂ ಸೈಜಲ್ಲಿ ಅದನ್ನ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದನ್ನ ಕಟ್ ಮಾಡ್ಕೊಂಡ್ಮೇಲೆ ನಾವು ಹಸಿ ಮೆಣಸಿನಕಾಯಿಯನ್ನು ನಾವು ಪೇಸ್ಟ್ ಮಾಡ್ಕೋಬೇಕು. ಎಲ್ಲ ಮೆಣಸಿನ್ಕಾಯಿ ಹಾಕ್ಬಾರ್ದು, ಸ್ವಲ್ಪ ಮಾತ್ರ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಅದಾದ ತಕ್ಷಣ ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿ ಅದು ಕಾಯೋವರೆಗೂ ಅದನ್ನು ಬಿಟ್ಟು ಜೀರಿಗೆಯನ್ನು ಹಾಕಬೇಕು. ಸೊ ಹಾಕಿದ ತಕ್ಷಣ ಅದು ಕಾಯೋವರೆಗೂ ಬಿಟ್ಟು ಆಮೇಲೆ ಹಾಕಿದ್ರೆ ಚಟ್ಪಟ್ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಥರ ಚಟ್ಪಟ್ ಅನ್ನಬೇಕು. ಸೊ ಅದಕ್ಕೆ ಅದಾದ ತಕ್ಷಣ ನಾವು ಎತ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ, ಬ್ಯಾಡಗಿ ಕೆಂಪು ಮೆಣಸಿನ್ಕಾಯನ್ನು ಇಟ್ಕೊಂಡು ಅದನ್ನು ಹಾಕಿ ಅದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಕಡೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಅದಾದ ತಕ್ಷಣ ನಾವು ಈ ಕಡೆ ಅವರೆಕಾಳು ಹಾಗೂ ನುಗ್ಗೆ ಸೊಪ್ಪನ್ನು ನೀರನ್ನು ಅದನ್ನು ಸೋಸ್ಕೊಂಡ್ಬಿಟ್ಟು ಅದನ್ನು ನಾವು ಆರಕ್ಕೆ ಬಿಡಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ಆರ್ಕೊಳ್ಳೋಕ್ಕೆ ನಾವು ಬಿಟ್ಬಿಡ್ಬೇಕು. ಸೊ ಈ ಕಡೆ ನಾವು ಆ ಬಾಣಲಿಗೆ ಏನು ಈರುಳ್ಳಿ ಹಾಕಿಟ್ಟಿರ್ತೀವಲ್ಲ, ಸೊ ಅದೇ ಬಾಣಲಿಗೆ ನಾವು ಅಡುಗೆ ಹಾಕುವಂಥ ಹಿಂಗನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿ ಅದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾವು ಸ್ವಲ್ಪ ಅರಿಶಿಣವನ್ನು ಆ್ಯಡ್ ಮಾಡಿಕೊಂಡು ಅದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಕಲರ್ ಚೇಂಜ್ ಆಯಿತು. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾವು ಈ ಒಂದು ನುಗ್ಗೆ ಸೊಪ್ಪು ಹಾಗೂ ಅವರೆಕಾಳನ್ನು ಹಾಕಿ ನಾವು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಪಲ್ಯ. ಸೊ ಈ ಪಲ್ಯನ ಸ್ವಲ್ಪ ಆರೋದಕ್ಕೆ ಬಿಟ್ಬಿಟ್ಟು ಇದನ್ನ ನಾವು ಮೇಲೆ ಮುಚ್ಚಿಟ್ಟು ಒಂದು ಜಾರ್ನಲ್ಲಿ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ ಹಾಗೂ ಹಸಿ ಮೆಣಸಿನಕಾಯನ್ನು ಹಾಕಿ ಫ್ರೈ ಮಾಡಿರುವಂಥ ಮೆಣಸಿನ್ಕಾಯಿ ಹಾಗೂ ಫ್ರೈ ಮಾಡಿರುವಂಥ ಈರುಳ್ಳಿ ಹಾಗೂ ಜೀರಿಗೆಯನ್ನು ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಪೇಸ್ಟ್ ಥರ ಮಾಡ್ಕೋಬೇಕು. ಸೊ ಅದಕ್ಕೆ ನಾವು ರೆಡಿಯಾಗಿರುವಂಥ ಪಲ್ಯವನ್ನು ಒಂದು 2-3 ಸ್ಪೂನನ್ನು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಆಗುತ್ತೆ. ಸೊ ಅದಾದ ತಕ್ಷಣ ಒಂದು ಕಾಯ್ದಿರುವಂಥ ನೀರಿಗೆ ನಾವು ಹುಣಸೆ ಹುಳಿಯನ್ನು ಇಟ್ಕೊಂಡು ಈ ಪೇಸ್ಟನ್ನು ಹಾಕ್ಕೊಂಡು ನಾವು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದಾದ ತಕ್ಷಣ ಒಂದು ಚಿಕ್ಕ ಪಾತ್ರೆಯನ್ನು ತೊಗೊಂಡು ಆ ಪಾತ್ರೆಯಲ್ಲಿ ಜೀರಿಗೆಯನ್ನು ಹಾಕಿಕೊಂಡು ಅದು ಚಟ್ಪಟ್ ಅನ್ನೋವರೆಗೂ ಕಾಯಬೇಕು. ಸೊ ಅದಾದ ಚಟ್ಪಟ್ ಅಂದ ತಕ್ಷಣ ಅದಕ್ಕೆ ಹಿಂಗನ್ನು ಹಾಕಿ ಒಂದು ಕೆಂಪು ಮೆಣಸಿನ್ಕಾಯನ್ನು ಹಾಕಿ ಮಾಮೂಲಿ ಒಗ್ಗರಣೆ ಕೊಡೋ ಥರ ಅದನ್ನ ಕೊಟ್ಟು ಆ ಪೇಸ್ಟ್ ಒಳಗಡೆ ಹಾಕಿದ್ರೆ ರೆಡಿ ಆಗುತ್ತೆ. ಸೊ ಈ ಕಡೆ ನಾವು ಮುದ್ದೆಯನ್ನು ಮಾಡ್ಕೋಬೇಕಾಗತ್ತೆ. ಸೊ ಮುದ್ದೆ ಮಾಡ್ಕೊಂಡ ತಕ್ಷಣ ಈ ಪಲ್ಯಕ್ಕೆ ಸ್ವಲ್ಪ ಮೇಲ್ಗಡೆ ಕೊಬ್ಬರಿ ಸ್ಪ್ರಿಂಕಲ್ ಮಾಡಿದ್ರೆ ರೆಡಿ ಆಯಿತು ಉದ್ಕ ಮುದ್ದೆ. ವಾವ್, ನೋಡಿ ಫ್ರೆಂಡ್ಸ್, ನೋಡ್ತಾ ಇರೋ ಬಾಯಲ್ಲೇ ನೀರು ಬರ್ತದೆ. ಸೊ ನಮ್ಮ ಬೆಂಗಳೂರು ಕಡೆ ಇದನ್ನ ಬಸ್ಸಾರು ಅಂತ ಕರೀತಾರೆ. ಸೊ ಇದ್ರ ಜೊತೆಗೆ ಪಲ್ಯ ಇದ್ದರೆ ವಾವ್, ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಸಹ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಥ್ಯಾಂಕ್ ಯು.